ದೆಹಲಿಯಲ್ಲಿ ಜಿರಳೆ ಜನತಾ ಪಕ್ಷದ ಧರಣಿ ನಡೀತಾ ಇದೆ. ಶಿಕ್ಷಣ ವ್ಯವಸ್ಥೆ ವೈಫಲ್ಯಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜಿರಳೆ ಪಕ್ಷದವರು. ಧರಣಿಗಾಗಿ ದೆಹಲಿಗೆ ಬಂದಿರೋದು ಸಿಜೆಪಿ ಸಂಸ್ಥಾಪಕ ಅಂಬೇಡ್ಕರ್ ಪುಸ್ತಕ ಹಿಡಿದು ಅಮೆರಿಕದಿಂದ ಬಂದಿರೋದು ಅಭಿಜಿತ್ ದೀಪ್ಕೆ, ಸಿಜೆಪಿ ಸಂಸ್ಥಾಪಕ ಇವರ ನೇತೃತ್ವದಲ್ಲಿ ಧರಣಿ ಆಗ್ತಾ ಇದೆ. ಇಲ್ಲಿ ಮೊದಲು ಸಂಸತ್ನ ಪೊಲೀಸ್ ಠಾಣೆ ರಸ್ತೆಯಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ದರು. ಧರಣಿಗೆ ಅನುಮತಿ ಕೇಳಿತ್ತು ಜಿರಳೆ ಜನತಾ ಪಕ್ಷ, ಅನುಮತಿ ಕೊಡಲಿಲ್ವಲ್ಲ, ಅದಕ್ಕೋಸ್ಕರ ಶಾಂತಿಯುತ ಧರಣಿಯನ್ನು ಇವರು ಮಾಡ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ಶಾಂತಿಯುತ ಧರಣಿ ನಡೀತಾ ಇದೆ. ಶಿಕ್ಷಣ ವ್ಯವಸ್ಥೆ ಈ ದೇಶದಲ್ಲಿ ಹದಗೆಟ್ಟಿರುವಷ್ಟು, ಹಾಳಾಗಿರುವಷ್ಟು ಇನ್ನೆಲ್ಲೂ ಹಾಳಾಗಿಲ್ಲವೇನೋ. ಒಂದು ನೀಟ್ ಎಕ್ಸಾಮ್ ನಡೆಸುವಂತಹ ಒಂದು ರೀತಿಯೇ ಇವರಿಗೆ ಬಂದಿಲ್ಲ. ಏನೋ ವಾಯುಸೇನೆ ವಿಮಾನ ಅಂತೆ, ವಾಯುಸೇನೆ ವಿಮಾನದಲ್ಲಿ ನೀಟ್ ಕ್ವಶನ್ ಪೇಪರ್ ಹೋಗ್ಬೋದು ಅಂದರೆ ಏನು ಮಾಡ್ತಾರೆ ಇದೆಲ್ಲ. ಈ ಟ್ಯಾಕ್ಟಿಕ್ಸ್ ಎಲ್ಲ ಹೇಗೆ ಗೊತ್ತಾ, ಡೈವರ್ಟ್ ಮಾಡೋದು ಇಶ್ಯೂವನ್ನು. ನೀಟ್ ವಿಚಾರದಲ್ಲಿ ಮಾನ ಮರ್ಯಾದೆ ಹೋಗ್ತಾ ಇದೆ ಸರ್ಕಾರದ್ದು. ಮಾನ ಮರ್ಯಾದೆ ಹೋಗಬೇಕಾದ್ರೆ ಏನು ಮಾಡಬೇಕು, ನಾವು ಎಷ್ಟೊಂದು ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀವಿ. ಅಲ್ಲೊಬ್ಬ ಮಿನಿಸ್ಟ್ರ್ ಇದ್ದಾನೆ ನೀಟು ಶಿಕ್ಷಣಕ್ಕೆ ಅಂಥೇಳಿ, ಆ ಮನುಷ್ಯನ ಕಿತ್ತಾಕಲಿಲ್ಲ. ಯಾರನ್ನೋ ಅದ್ರ ಸಿ ಒ ಕಿತ್ತಾಕ್ಬಿಡ್ತೀನಿ, ಯಾರೋ ಕಾರ್ಯದರ್ಶಿ ಕಿತ್ತಾಕ್ಬಿಡ್ತೀನಿ, ಇನ್ಯಾರೋ ಸ್ಟಾಫ್ ಕಿತ್ತಾಕ್ಬಿಡ್ತೀನಿ ಅನ್ನೋ ಮೂಲಕವಾಗಿ ಏನು ಮಾಡೋದು, ನಾನೇನೋ ಕ್ರಮ ಜರುಗಿಸಿದ್ದೀನಿ. ಯಾಕೆ ಆ ಮಿನಿಸ್ಟ್ರನ್ನ ಯಾಕೆ ತಲೆದಂಡ ಆಗಲಿಲ್ಲ, ಮರ್ಯಾದೆ ಹೋಗುತ್ತಲ್ಲ. 22 ಲಕ್ಷ ಮಕ್ಕಳು ಬರೆದಿದ್ದ ಎಕ್ಸಾಮ್ ರೀ ಅದು ನೀಟು. ಒಂದೇ ಸಲ ಕ್ವಶನ್ ಪೇಪರ್ ಲೀಕ್ ಆಯಿತಾ, ನಾವು ಮತ್ತೆ ರೀ ಎಕ್ಸಾಮ್ ಮಾಡಿಬಿಡ್ತೀವಿ. ರೀ ಎಕ್ಸಾಮ್ ಮಾಡಿ ಮುಗೀತು. ಎಷ್ಟು ಮಕ್ಕಳು ಲೆಟರ್ ಬರೆದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮೊನ್ನೆ ಒಂದು ಹೆಣ್ಣುಮಗಳು ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಏನಂತ ಬರೆದಿದ್ದಾಳೆ ಗೊತ್ತಾ, ಇನ್ನೊಮ್ಮೆ ನೀಟ್ ಬರೆಯೋಕ್ಕಾಗಲ್ಲಪ್ಪ ನನ್ನ ಕೈನಲ್ಲಿ, ಆ ಪ್ರೆಷರ್ ನನಗೆ ತಡ್ಕೊಳಕ್ಕಾಗಲ್ಲ, ಮತ್ತೆ ನನ್ನ ಕೈಲಿ ಅಷ್ಟೆಲ್ಲ ಓದೋಕ್ಕಾಗಲ್ಲ, ಅಷ್ಟು ಎಫರ್ಟು ನಾನು ಹಾಕಿಬಿಟ್ಟಿದ್ದೀನಿ, ಒಂದು ಎಕ್ಸಾಮ್ ಕ್ಯಾನ್ಸಲ್ ಆಯಿತು, ಸಾರಿ ಅಪ್ಪ ಸಾರಿ ಅಮ್ಮ ಕ್ಷಮಿಸ್ಬಿಡಿ ಅಂಥೇಳಿ ಸೂಸೈಡ್ ಮಾಡ್ಕೊಂಬಿಟ್ಲು. ನಾವು ಯಾವಾಗಲೂ ನ್ಯೂಸ್ ಓದೋದು ಯಾವ್ದು ಹೇಳಿ, ನಾವೇ ನ್ಯೂಸ್ ಓದ್ತೀವಲ್ಲ, ಯಾವುದನ್ನು ಓದ್ತೀವಿ, ಸತ್ತ ಮೇಲೆ ನ್ಯೂಸ್ ಓದ್ತೀವಿ ನಾವು. 3 ಸತ್ತರು, 4 ಜನ ಸತ್ತರು, 5 ಜನ ಸತ್ತರು. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಕೆಲವು ಡಾಕ್ಟ್ರುಗಳು ಹೇಳ್ತಾರೆ, ಆ ಕಥೆಗಳು ಕೇಳಬೇಕು ನೀವು. ನನ್ನ ಬಳಿನಲ್ಲೇ 3 ಜನ ಆತ್ಮಹತ್ಯೆಗೆ ಯತ್ನಿಸಿದ್ದವರು ಬಂದಿದ್ದರು ಅಂತ. ಒಬ್ಬೊಬ್ಬ ಡಾಕ್ಟ್ರುಗಳು, ಇಬ್ಬಿಬ್ಬರು ಡಾಕ್ಟ್ರು. ಒಂದು ಜಿಲ್ಲೆಗೆ ಒಂದು 50 ಡಾಕ್ಟ್ರ್ ಇಟ್ಕೊಳ್ಳಿ ಸಾಕು ನೀವು, ಜಾಸ್ತಿ ಬೇಡ. 50 ಡಾಕ್ಟ್ರು ಇಡೀ ಜಿಲ್ಲೆಗೆ 50 ಡಾಕ್ಟ್ರ್ ಇಟ್ಕೊಳ್ಳಪ್ಪ ಸಾಕು. 3 ಜನ 4 ಜನ ಲೆಕ್ಕ ಹಾಕೊಂಡ್ಬಿಟ್ರು ನಾವು. ಎಷ್ಟೊಂದು ಜನ ಅಟೆಂಪ್ಟ್ ಮಾಡಿದ್ದಾರೆ, ಬದುಕುಳಿದಿದ್ದಾರೆ ಅವರು. ತಂದೆ ತಾಯಿ ಹೇಗೋ ಬದುಕಿಸ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ಇಂಥ ಎಕ್ಸಾಮಲ್ಲಿ 2 ವರ್ಷದ ಮುಂಚೆನೂ ಇದೆ ದುರಂತ, ಈಗಲೂ ಇದೆ. ಪ್ರತಿಭಟನೆ ಮಾಡಿಬಿಟ್ರೆ ದೇಶದ್ರೋಹಿ ಇದೆಯಲ್ಲ ಮಾಮೂಲಿ ಟ್ಯಾಗ್ಲೈನ್ಗಳು. ಅವನೊಬ್ಬ ದೇಶದ್ರೋಹಿ ಆಗಿದ್ದ, ಒಬ್ಬ ಪಾಕಿಸ್ತಾನದವನಾಗಿದ್ದ, ಅವ್ರ ವಿರೋಧಿ ಆಗಿದ್ದ, ಇದೆ. ಇದೊಂದು ಜನರಲ್ಲಾಗಿ ಒಂದು ಸ್ಟಿಕ್ಕರ್ ಫ್ಯಾಕ್ಟ್ರಿ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ಸ್ಟಿಕ್ಕರ್ ಫ್ಯಾಕ್ಟ್ರಿ. ಯಾರಾದರೂ ಪ್ರಶ್ನೆ ಕೇಳೋದು ಸಾಕು, ಅಂಟಿಸೋ ಹಣೆ ಮೇಲೆ ಸ್ಟಿಕ್ಕರ್, ದೇಶದ್ರೋಹಿ, ಇವನು ಆ ಸರ್ಕಾರದ ಆ್ಯಂಟಿ, ಇವನು ಈ ಆ್ಯಂಟಿ, ಇವನು ಪಾಕಿಸ್ತಾನದ ಏಜೆಂಟ್, ಇವೇ ಮಾಮೂಲಿ. ಇದು ಯಾರಿಗೆ ಉತ್ತರ ಕೊಡೋಕ್ಕೆ ಯೋಗ್ಯತೆ ಇರಲ್ವಲ್ಲ, ಅವರೆಲ್ಲ ಮಾಡ್ತಿರ್ತಕ್ಕಂಥ ಅನಾಚಾರಗಳೇ ಈ ಥರ ಈ ಸ್ವರೂಪದಲ್ಲಿ ಇರ್ತವೆ. ಒಂದು ನೀಟ್ ಏರ್ಫೋರ್ಸ್ ವಿಮಾನ ಅಂತ ಕ್ವಶನ್ ಪೇಪರ್ ತರೋಕ್ಕೆ ಅಲ್ಲ ರೀ, ಪ್ರಿಂಟಿಂಗ್ ಪ್ರೆಸ್ ಇಟ್ ಸೆಲ್ಫ್ ಎಲ್ಲಿ ಪ್ರಿಂಟ್ ಹಾಕ್ತಿದ್ಯೋ ಅಲ್ಲೇ ಕ್ವಶನ್ ಪೇಪರ್ ಯಾವನೋ ಕೈಲಿ ಬರ್ಕೊಂಡು ಅದು ಲೀಕ್ ಮಾಡಿದ್ದಾನೆ ಅಂದರೆ ಅದು ಕ್ವಶನ್ ಪೇಪರ್ ಲೀಕ್ ಅಲ್ಲ, ಅದಕ್ಕೊಬ್ಬ ಸಮರ್ಥನೆ. ಕ್ವಶನ್ ಪೇಪರ್ ಲೀಕ್ ಅಲ್ಲ, ಕೆಲವು ಕ್ವಶನ್ಗಳು ಲೀಕ್ ಆಗಿಬಿಟ್ಟಿದೆ ಅಂತ ಒಬ್ಬ ತಲೆ ಹರಟೆ. ನನ್ನ ಯಾರೋ ಇನ್ನೊಬ್ಬರು ಮಾತಾಡ್ತಾ ಇದ್ದರು, ಅಲ್ಲ ಡಾಲರ್ ಎದುರುಗಡೆ ರೂಪಾಯಿ 100 ರೂಪಾಯಿ ಆಗಿಬಿಡ್ತಲ್ಲ ಅಂದರೆ 100 ಈಸ್ ಜಸ್ಟ್ ಎ ನಂಬರ್ ಅಂತೆ. ಆರ್ಥಿಕ ಸಮಿತಿಯಲ್ಲಿ ಸಲಹೆ ಕೊಡೋರಂಥವ್ರು ಆ ಮೇಡಮ್ ಹೇಳಿರೋದು. 100 ಅಲ್ಲ ಅದು, ಅದನ್ನು 100 ಅಂತ ತೊಗೋಬೇಡಿ ನೀವು. ಜಸ್ಟ್ ಥಿಂಕ್ ಇಟ್ ಈಸ್ ಎ ಜಸ್ಟ್ ಎ ನಂಬರ್ ಅಂತ ಹೇಳಿ. ಒಂದು ನಂಬರ್ ಅಂತ ಅದು 100 ಅನ್ನೋದು ಜಸ್ಟ್ ಎ ನಂಬರ್. 100 ಒಂದು ಡಾಲರ್ಗೆ 100 ರೂಪಾಯಿ ಆಗ್ತಿದ್ದಿಲ್ಲ ಅಂತ ಕೇಳಿದ್ರೆ ಒಂದು ನಂಬರ್ ಅಂದ್ಬಿಟ್ರು. ಏನೇನು ಸಮರ್ಥನೆಗಳ್ರಿ, ಆಶ್ಚರ್ಯ ಆಗಲ್ವಾ? 22 ಲಕ್ಷ ಮಕ್ಕಳ ಭವಿಷ್ಯವನ್ನು ಈ ಥರ ಹರಾಜು ಹಾಕಿ ಅದನ್ನು ದುಡ್ಡಿಗೆ ಬಿಕ್ರಿ ಮಾಡಿಕೊಂಡು, ಕ್ವಶನ್ ಪೇಪರ್ಗಳನ್ನು ಬಿಕ್ರಿ ಮಾಡಿಕೊಂಡು ಏನಾಗುತ್ತೆ? ಕ್ವಾಲಿಟಿ ಇರೋ ಡಾಕ್ಟರ್ಸ್ ಬರಲ್ಲ ರೀ ನಾಳೆ ದಿನ. ದುಡ್ಡು ಕೊಟ್ಟು ಒಂದು ಡಾಕ್ಟರ್ ಆಗಿಬಿಡ್ತಾನೆ. ಅವ್ರ ಕೈಯಲ್ಲೇ ನಮ್ಮ ಆರೋಗ್ಯ, ನಮ್ಮ ಮಕ್ಕಳ ಆರೋಗ್ಯ, ನಮ್ಮ ಅಪ್ಪ ಅಮ್ಮನ ಆರೋಗ್ಯದ ಭವಿಷ್ಯ ಇಟ್ಬಿಡ್ತೀವಿ ನಾವು. ಅವ್ರಗಳ ಕೈಯಲ್ಲಿ ನಮ್ಮ ಪ್ರಾಣ, ನಮ್ಮ ಮಕ್ಕಳ ಪ್ರಾಣ, ನಮ್ಮ ತಂದೆ ತಾಯಿ ಪ್ರಾಣ ಇಟ್ಬಿಡ್ತೀವಿ ನಾವು. ಯಾವನೋ ಕ್ವಶನ್ ಪೇಪರ್ ತೊಗೊಂಡಿರ್ತಾನಲ್ಲ, ಎಲ್ಲ ವರ್ಷಗಟ್ಟಲೆ ಕಷ್ಟಪಟ್ಟು ಓದಿರ್ತಾರೆ. ಕ್ವಶನ್ ಪೇಪರ್ ಸಿಕ್ತಾ, ಅಷ್ಟಕ್ಕೆ ಸರಿಯಾಗಿ ಆನ್ಸರ್ ಮಾಡು, ಮುಗೀತು. ಜೊತೆಗೆ ನೀಟ್ ಕಟ್ ಆಫ್ ಮಾರ್ಕ್ಸ್ ಇದೆಯಲ್ರಿ, ಅದನ್ನು ಬರ್ತಾ 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 ಇಳಿಸ್ತಾ ಬರ್ತಾ ಇದ್ದಾರೆ. ಓವರಾಲ್ ಆಗಿ ಅದರ ಕ್ವಾಲಿಟಿ ಕುಸಿತಾ ಇದೆ. ಇಲ್ಲಿ ಹಣ 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 ಹಣ, ಮೋಸ 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 ಮೋಸ. ಇಂಥ ಮೋಸವಾದಾಗ ದೇಶದ ವೈದ್ಯಕೀಯ ವ್ಯವಸ್ಥೆ ಇದೆಯಲ್ಲ, ಹಣ ಮಾಡೋಕ್ಕೆ ನಿಲ್ಲುತ್ತೆ ಅದು. ಇಲ್ಲವೇ ಒಂಥರ ಸರಿಯಾಗಿ ಕಲಿತಿಲ್ಲದ, ಅರ್ಹತೆ ಇಲ್ಲದ, ಯೋಗ್ಯತೆ ಇಲ್ಲದ, ಹಣದಿಂದ ಕೊಂಡುಕೊಂಡಿರುವ ವೈದ್ಯರು ಸಿಕ್ಕಿಬಿಡ್ತಾರೆ ನಮಗೆ. ವೈದ್ಯರು ಸಿಗ್ತಾರೆ, ಏನು ಮಾಡೋಣ ಹೇಳಿ? ಎಲ್ಲೋ ಮಗುಗೆ ಹುಷಾರಿಲ್ಲ, ಅಪ್ಪನಿಗೆ ಹುಷಾರಿಲ್ಲ, ಅಮ್ಮನಿಗೆ ಹುಷಾರಿಲ್ಲ, ಕರ್ಕೊಂಡು ಹೋಗು. ಎಷ್ಟಂತೆ ಇನ್ಶೂರೆನ್ಸ್ ಇದೆಯೇನ್ರಿ? 3 ಲಕ್ಷ ರೀ ಇದಕ್ಕೆ. ನಾವೇ ನೋಡಿದ್ದೀವಲ್ರಿ ಒಂದು ಕಾಲದಲ್ಲಿ
ತಲೆನೋವಿಗೂ ಅದೇ ಡಾಕ್ಟ್ರೇ, ಕಣ್ಣಿಗೂ ಅದೇ ಡಾಕ್ಟ್ರೇ, ಗಂಟಲು ನೋವು, ಟಾನ್ಸಿಲ್ಸ್, ಕಿವಿ ನೋವು, ಹೃದಯ, ಹೊಟ್ಟೆ ನೋವು, ಜ್ವರ, ಒಬ್ಬನೇ ಡಾಕ್ಟ್ರು. ಎಷ್ಟು ಸ್ಪೆಷಲೈಸೇಷನ್ಗಳು ಇವತ್ತಿಗೆ, ಎಷ್ಟು ವಿಭಾಗಗಳು, ಎಷ್ಟು ಎಕ್ಸ್ಪರ್ಟ್ಗಳು, ಎಂತೆಂಥ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಎಂತೆಂಥ ಬ್ರಾಂಚ್ಗಳು. ಒಂದು ಆಸ್ಪತ್ರೆ ಶುರುವಾಗಿರುತ್ತೆ ಖಾಸಗಿ, ಕೆಲವು ವರ್ಷಗಳಲ್ಲಿ 5 ಬ್ರಾಂಚ್ 6 ಬ್ರಾಂಚ್, ಅಲ್ಲಿ ಹೊಸದು ಇಲ್ಲಿ ಹೊಸದು. ಹೇಗೆ ಸಾಧ್ಯ ಇದು? ಗೌರ್ಮೆಂಟ್ ಆಸ್ಪತ್ರೆಗೆ ಬಂದರೆ ICU ಇಲ್ಲ, ಮೆಡಿಸನ್ ಇಲ್ಲ, ಅದಿಲ್ಲ ಇದಿಲ್ಲ, ಎಲ್ಲ ಇವ್ರದ್ದೇ. ಖಾಸಗಿ ಆಸ್ಪತ್ರೆ ಯಾರ್ದು? MLAದು. ಖಾಸಗಿ ಶಿಕ್ಷಣ ಸಂಸ್ಥೆ ಯಾರ್ದು? MLAದು, MPದು. ಡಾಕ್ಟ್ರುಗಳು ಯಾರು? ದುಡ್ಡು ಕೊಟ್ಟೋನು ಡಾಕ್ಟ್ರು. ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಏನು ಪನಿಷ್ಮೆಂಟ್ ಏನು ಹೇಳ್ತಾನೆ, ವಿಡಿಯೋದಲ್ಲಿ ಹೇಳ್ತಾನೆ, ಈ ಸಲ ಮಾಡಿದ್ದೀನಿ, ಬರೋ ಸಲ ನಾನು ಮಾಡೇ ಮಾಡ್ತೀನಿ ಅಂತೇಳಿ ವಿಡಿಯೋ ರಿಲೀಸ್ ಆಗುತ್ತೆ ರೀ. ಬಂದು ನಮ್ಮ ದೇಶದ ವ್ಯವಸ್ಥೆ ಪ್ರತಿಭಟನೆ ಮಾಡಿಬಿಟ್ರು ಅಂದರೆ ಇಲ್ಲೊಂದು 4 ಜನ ಬಿಟ್ಬಿಡ್ತಾರೆ. ಇಲ್ಲಿ ಅವ್ರು ಗಲಾಟೆ ಮಾಡಿದ್ರೆ ಎಲ್ಲರ ಮೇಲೂ ಆಕ್ರಿ ಕೇಸ್ ಅಂತ. ಒಟ್ಟಿನಲ್ಲಿ ಈ ಪ್ರತಿಭಟನೆಗಳು ಸಕ್ಸಸ್ ಆಗಬಾರ್ದು, ವಿಷಯ ಅಡ್ರೆಸ್ ಆಗಬಾರ್ದು, ವಿಷಯ ರೀಚ್ ಆಗಬಾರ್ದು. ನೋ ನೀವೇನೇ ಮಾಡಿ ಇವತ್ತಲ್ಲ ನಾಳೆ ಸ್ವಲ್ಪ ಲೇಟ್ ಆಗಬಹುದು, ಎಷ್ಟೇ ಹತ್ತಿಕ್ಕಿ. ಬೇರೆ ಬೇರೆ ದೇಶಗಳ ಕ್ರಾಂತಿ ನೋಡಿದ್ದೀವ್ರಿ ಇತಿಹಾಸ, ಎಂತೆಂಥ ಕ್ರಾಂತಿ ನೋಡಿಲ್ಲ. ಫ್ರಾನ್ಸ್ ನೋಡಿರತಕ್ಕಂಥ ಕ್ರಾಂತಿನ, ರಷ್ಯಾ ಕ್ರಾಂತಿಗಳನ್ನು ನೋಡಿಲ್ವಾ? ಅಮೆರಿಕಾದಲ್ಲಿ ಕ್ರಾಂತಿಗಳು ಆಗುತ್ತೆ. ವೈಟ್ ಅಂದರೆ ಏನು ಮಾಡ್ತಾ ಇದ್ದೀವಿ ಮಕ್ಕಳನ್ನ ಅಂತ ಅರ್ಥನೇ ಆಗ್ತಿಲ್ಲ ರೀ. ಎಷ್ಟು ಪ್ರೆಷರ್ ತಡ್ಕೊಳ್ತಾರೆ ರೀ ಮಕ್ಕಳು. 3 ಗಂಟೆ ಬೆಳಗ್ಗೆ ಎದ್ದರೆ ಅಪ್ಪ ಅಮ್ಮನೂ ಹೇಳ್ತಾರೆ, ಅವ್ರಿಗೊಂದು ಟೀ ಮಾಡಿಕೊಡೋದು, ಒಂದು ಕಾಫಿ ಮಾಡಿಕೊಡೋದು, ಹಾಲು ಕೊಡೋದು, ಅವ್ರ ಆರೋಗ್ಯ ನೋಡೋದು, ಅವ್ರಿಗೊಂದು ಮಟೀರಿಯಲ್ಸ್ ತಂದು ಕೊಡೋದು, ಅವ್ರನ್ನ ಟ್ಯೂಷನ್ಗೆ ಬಿಡೋದು ಮಾಡಿಲ್ವಾ? ಏನು ಉತ್ತರ ಕೊಟ್ಟಿವಿ ನಾವು ಅವ್ರಿಗೆ? ಏನು ಉತ್ತರ ಕೊಟ್ಟಿದ್ದೀವಿ ನಾವು ಅವ್ರಿಗೆ? ಏನೋ ಒಂದು ಜಿರಳೆ ಪಾರ್ಟಿ ಅಂತ ಹುಟ್ಟಿದೆಯಪ್ಪ, ಈ ಪಾರ್ಟಿನ ಸಪೋರ್ಟ್ ಮಾಡಬೇಕು ಅಂತ ಅಲ್ಲ ರೀ. ಒಂದು ಸಾತ್ವಿಕ ಸಿಟ್ಟಿಲ್ಲ, ಒಂದು ಪ್ರತಿರೋಧ ಇಲ್ಲ, ಒಬ್ಬ ಮನುಷ್ಯ ಪ್ರಶ್ನೆ ಕೇಳ್ತಾ ಇದ್ದಾನೆ, ಅದಕ್ಕೊಂದು ಉತ್ತರ ಇಲ್ಲ. ಯಾರು? ಈ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಏನಾಗಬೇಕಾ ಮನುಷ್ಯ? ನಾವು ಸರಿ ಮಾಡ್ತಾ ಇದ್ದೀವಿ, ಏರ್ಫೋರ್ಸ್ ವಿಮಾನ ತಂದುಬಿಟ್ಟಿದ್ದೀವಿ, ಸುಖೋಯಿಲ್ ತಂದುಬಿಡಪ್ಪ, ಸುಖೋಯಿಲ್ ತಂದುಬಿಡು, ಕ್ಷಿಪಣಿಗಳಿಂದ ಉದುರಿಸ್ಬಿಡು ಕ್ವಶನ್ ಪೇಪರ್ಗಳನ್ನು. ಇಸ್ ಇಟ್ ಪಾಸಿಬಲ್? ಅದಾ ಟ್ರಾನ್ಸ್ಪರೆನ್ಸಿ ಅಂದರೆ? ಎಲ್ಲಿ ಲೀಕ್ ಆಗಿದೆ? ಪ್ರಿಂಟಿಂಗಲ್ಲಿ ಲೀಕ್ ಆಗಿದೆ, ಪ್ರಿಂಟಿಂಗಲ್ಲಿ ತಂದುಬಿಡೋದು, ಅದನ್ನೇನು ಒಂದು ಬಂಡ್ಲು ಕಟ್ಟಿಬಿಡೋದು, ಅದನ್ನು ಪ್ಲೇನಿಗೆ ತುಂಬಿಸ್ಬಿಡೋದು, ಅಲ್ಲಿ ನಿಲ್ಲಿಸ್ಬಿಡೋದು. ನೋಡೋಕ್ಕೇನು ಹೇಗೆಂದ್ರೆ ಟ್ಯಾಕ್ಟಿಕ್ಸ್ ನೋಡಿ ಇವೆಲ್ಲವೂ. ಜನಗಳ ಮೈಂಡನ್ನ ಈ ಸಲ ಬಿಡ್ರಿ, ಸೈನ್ಯ ಅಂತೆ ರೀ, ಸೈನ್ಯದ ವಿಮಾನ ಅಂತೆ, ವಿಮಾನದಲ್ಲಂತೆ ಕ್ವಶನ್ ಪೇಪರ್ ಬರ್ತಾ ಇರೋದು. ಹೀಗೆ ತೋರ್ಸೋಕ್ಕೆ ವಿಮಾನ ಇಲ್ಲೆಲ್ಲ ಲೀಕ್ ಆಗಿರ್ತವೆ. ಆ ಮನುಷ್ಯಂದು ಉತ್ತರದಾಯಿತ್ವ ಇಲ್ಲ. ಆ ಮನುಷ್ಯ ಎಲ್ಲಾದರೂ 4 ಸೆಂಟೆನ್ಸ್ ಮಾತಾಡೋದು ಕೇಳಿದ್ರೇನ್ರಿ ಯಾರಾದರೂ? ಈ ದೇಶಕ್ಕೆ ಶಿಕ್ಷಣ ಮಂತ್ರಿ ಆ ಮನುಷ್ಯ 4 ಸೆಂಟೆನ್ಸು. ಇದರ ಒಂದು ಉತ್ತರದಾಯಿತ್ವ, ಒಂದು ರಾಜೀನಾಮೆ, ಒಂದು ಪರಿವರ್ತನೆ, ಒಂದು ಬದಲಾವಣೆ. ಯಾರೋ ಶಿಕ್ಷಣ ಇಲಾಖೆ 4 ಜನನ ಮಾಡಿಬಿಟ್ಟು ಕಿಂಗ್ ಪಿನ್ಗಳನ್ನು ಬಿಟ್ಟುಬಿಡ್ತಾರೆ. ಅವನು ಹೇಳ್ಕೊಂಡೇ ಹೋಗ್ತಾನೊಬ್ಬ, ನಾನು ಮಾಡ್ತೀನಿ. 22 ಲಕ್ಷ ಮಕ್ಕಳು, ಯಾರು ಆನ್ಸರಬಲ್ ಇದಕ್ಕೆ? ನಾಳೆ ಡಾಕ್ಟರ್ಗಳು ಈ ಥರ ದುಡ್ಡು ಕೊಟ್ಟು ಡಾಕ್ಟರ್ ಆಗಿ ಸಿಗ್ತಾರೆ ನಮಗೆ. ನನಗೋ ನಿಮಗೋ ನಮ್ಮ ಮಗುಗೋ ನಿಮ್ಮ ಮಗುಗೋ ನಿಮ್ಮ ತಂದೆ ತಾಯಿಗೋ ನಿಮ್ಮ ಆಪತ್ತಿನ ಕಾಲಕ್ಕೋ ಇಂಥ ತಲೆ ಮಾಸ್ತರು ಡಾಕ್ಟ್ರಾಗಿ ಬರ್ತಾರೆ ಹೊತ್ತಿಗೆ. ಈ ಥರ ಕ್ವಶನ್ ಪೇಪರ್ ನೋಡ್ಕೊಂಡು ಬರೆದು ಡಾಕ್ಟರ್ ಆಗಿರ್ತಾರೆ, ದುಡ್ಡು ಕೊಟ್ಟುಬಿಟ್ಟು ಸಿಗ್ತಾರೆ. ಅವರೇ ಸಿಗೋದು ನಮಗೆ. ತಲೆನೋವು ಅಂದರೆ ಬ್ರೈನ್ ಆಪ್ರೇಷನ್ ಮಾಡಬೇಕು ಅಂತ ನಾವು. ಯಾಕೆ ಹೇಳಿ? ಆ ಖಾಸಗಿ ಆಸ್ಪತ್ರೆಯಲ್ಲಿ ಅದು ಮೇಂಟೈನ್ ಮಾಡಬೇಕಲ್ಲ. ಒಬ್ಬೊಬ್ಬ ಡಾಕ್ಟ್ರಿಗೆ ಇಷ್ಟೊಂದು ಇಟ್ಟಿರ್ತಾರೆ ಕೆಲವು ಕಡೆ. ಒಬ್ಬ ಡಾಕ್ಟ್ರು ಒಂದು ತಿಂಗಳು ಇಷ್ಟು ಸಂಪಾದನೆ ಮಾಡಿಕೊಡ್ಬೇಕು ಆಸ್ಪತ್ರೆಗೆ ಅಂತೇಳಿ ತರಲೇಬೇಕು. ಅವನು ಪ್ರೆಷರ್, ಅವನು ದುಡ್ಡು ಕೊಟ್ಟು ಜಾಸ್ತಿ ದುಡ್ಡು ಕೊಟ್ಟಿರ್ತಾನಲ್ಲ ಅವನನ್ನು ಸೀಟ್ಗೆ, ಅವನು ಸಂಪಾದನೆ ಮಾಡಲೇಬೇಕು. ಡಾಕ್ಟರ್ ಪ್ರೊಫೆಷನ್ ಇದೆಯಲ್ಲ, ಸಂಪಾದನೆ ಮಾಡೋ ಪ್ರೊಫೆಷನ್ ಅಲ್ಲ ರೀ ಅದು, ಸೇವೆ ಪ್ರೊಫೆಷನ್ ಅದು. ಸರ್ವೀಸ್ಗೂ ಈ ಸಂಪಾದನೆ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ. ರಿಯಲ್ ಎಸ್ಟೇಟ್ ಒಂದು ಡಾಕ್ಟ್ರಿಗಿಂತ ಜಾಸ್ತಿ ದುಡ್ಡು ಮಾಡ್ತಾನೆ ರೀ. ರಿಯಲ್ ಎಸ್ಟೇಟು ಎಲ್ಲಿ ಸರ್ಕಲ್ ಬರುತ್ತೆ, ಎಲ್ಲಿ ಫ್ಲೈಓವರ್ ಬರುತ್ತೆ, ಎಲ್ಲಿ ಏರ್ಪೋರ್ಟ್ ಬರುತ್ತೆ, ಎಲ್ಲಿ ದೊಡ್ಡ ಹೈವೇ ಬರ್ತಾ ಇದೆ, ಮೊದಲೇ ಹೋಗ್ತಾನೆ 2-3 ಎಕರೆ ತೆಗೆದು ಇಟ್ಕೊಳ್ತಾನೆ. ಒಂದು 4 ವರ್ಷ ಅವನಿಗೆ 50 ಕೋಟಿ ಬಂತು, 60 ಕೋಟಿ ಬಂತು, 10 ಕೋಟಿ ಹಾಕಿದ್ದ ಸಂಪಾದನೆ ಮಾಡ್ತಾನೆ. ಡಾಕ್ಟರ್ ಪ್ರೊಫೆಷನ್ ಆಗಲ್ಲ, ಟೀಚರ್ ಪ್ರೊಫೆಷನ್ ಆಗಲ್ಲ. ನೋ, ಸೇವೆ ಮುಂದಿನ ಜನ್ರೇಷನ್ನು. 50 ವರ್ಷದ ಹಿಂದೆ ಕಲ್ತಿದ್ದು ಫಿಸಿಕ್ಸೇ ಇವತ್ತಿಗೂ ಅದೇ. 70% ಇದೆ ರೀ ಚೈನಾದಲ್ಲಿ, ಏನಲ್ಲಿ ಅವ್ರು ಇಟ್ಕೊಂಡಿದ್ದಾರೆ. ಅದನ್ನು ಅವ್ರು ಇಟ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅದದೇ ಶಿಕ್ಷಣ, ಅದದೇ ಪಾಠ, ಅವೇ ಏನೋ ಅಪ್ಗ್ರೇಡ್ ಬೇಕಲ್ವೇನ್ರಿ ನಮಗೂ, ನಮ್ಮ ಮಕ್ಕಳಿಗೂ ಬೇಕಲ್ವಾ? ನಾವು ಕಾಂಪೀಟ್ ಮಾಡಬೇಕಲ್ವಾ ನಾವು? ಜಪಾನ್ ಶಿಕ್ಷಣ ಪದ್ಧತಿ, ಚೈನಾ ಶಿಕ್ಷಣ ಪದ್ಧತಿ. ಫ್ಯೂಚರ್ ಆಳ್ತಾರೆ ರೀ ಚೈನಾ, ಅನ್ಡೌಟೆಡ್ಲಿ. ಅಮೇರಿಕಾ ಅಲ್ಲ, ಚೈನಾ ಆಳ್ತಾರೆ. ಅಷ್ಟು ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ. ನಾವು ನಮ್ಮ ಮಕ್ಕಳನ್ನು ಈ ರೇಸಲ್ಲಿ ಹಾಕಿಬಿಟ್ಟು ನೋಡಿ, ಈ ಮನುಷ್ಯ ಈ ಒಂದು ಉತ್ತರದಾಯಿತ್ವ ಇಲ್ಲ ಈ ಮನುಷ್ಯಂದು. ರೇಸಿಗೆ ಬಿಟ್ಟು ರೇಸ್ ಸರಿಯಾಗೋದು ನಡೀತಿದ್ಯಾ? ನೋ, ಆ ರೇಸ್ ಸರಿಯಾಗಿ ನಡೀತಾ ಇಲ್ಲ.
ಶಾಂತಿಯುತ ಧರಣಿ ಮಾಡಬೇಕಾದಂಥ ಪರಿಸ್ಥಿತಿ ಸ್ವಲ್ಪ ದಿನ ಶುರುವಾಗುತ್ತೆ ನೋಡಿ. ಅಲ್ಲಿ ಯಾರೋ 4 ಜನ ಬಂದು ಕಲ್ಲು ಹೊಡೆದ್ರು, ಅವ್ರು ಹೊಡೆದ್ರು, ಇವ್ರು ಹೊಡೆದ್ರು, ಹಾಕು ಎಲ್ಲರ ಮೇಲೆ ಫೈರ್, ಫಿನಿಶ್, ಅಲ್ಲಿಗೆ ಒಂದು ಹೋರಾಟ ದಿ ಎಂಡ್. ಹೀಗ ನೋ, ಇದು ಯಾರೋ ಜಿರಳೆ ಪಕ್ಷದವ್ರು ಮಾಡ್ತಿದ್ದಾರೆ, ಇನ್ಯಾರೋ ತಿಗಣೆ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಸೊಳ್ಳೆ ಪಕ್ಷದವ್ರು ಮಾಡ್ತಾ ಇದ್ದಾರೆ. ನೋ, ಇದು ದೇಶದ ವಿದ್ಯಾರ್ಥಿಗಳನ್ನು ಅಡ್ರೆಸ್ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಇದು ಒಂದು ಉತ್ತರವನ್ನು ಕೊಡಲೇಬೇಕು. ಇದಕ್ಕೆ ಕೊಡ್ತಿಲ್ಲ. ಇನ್ನೊಂದು ಎಕ್ಸಾಮ್ ಅಂದರೆ ಮುಗಿದೋಯ್ತು, ಇನ್ನು ಸ್ವಲ್ಪ ದಿನ ಬರುತ್ತೆ, ಇದೆಲ್ಲ ಮುಗೀತು, ಮರೆಸ್ಬಿಡ್ತಾರೆ. ನೋ, ಅನ್ಫಾರ್ಚುನೇಟ್ ಇದು. ಈ ಮನುಷ್ಯ ಒಂದೊಂದು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಲ್ವೇನ್ರಿ ಈ ವ್ಯಕ್ತಿ, ಯಾರೇ ಹೂ ಎವರ್ ಇಟ್ ಮೇ ಬಿ. 22 ಲಕ್ಷ ಮಕ್ಕಳ ಭವಿಷ್ಯವನ್ನು ನಾನು ಹಾಳುಗೆಡುವುದೇ, ನನ್ನ ನೇತೃತ್ವದಲ್ಲಿ ಈ ಥರದ್ದು ಹಾಳಾಗಿ ಹೋಯ್ತಿದ್ದು. ಏನೋ ನಾವು ಉತ್ತರ ಬೇಕಲ್ಲ ಈ ಮನುಷ್ಯಂದು. ಎಕ್ಸಾಮ್ ಮಾಡ್ತಿದ್ದೀನಿ ನಾನು, ಏರ್ಫೋರ್ಸ್ ವಿಮಾನದಲ್ಲಿ ಕ್ವೆಶ್ಚನ್ ಪೇಪರ್ ತುಂಬ್ತಾ ಇದ್ದೀನಿ, ನನ್ನ ಮೇಲೆ ನೆಕ್ಸ್ಟು ಸ್ಟ್ರಿಕ್ಟಾಗಿ ಮಾಡಿಬಿಡ್ತೀನಿ. 2024 ಇದೇ ಗೋಳೆ, ಈಗಲೂ ಇದೇ ಗೋಳು. ಮಕ್ಕಳು ಓದಿ 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 ಆಗಲ್ಲ ರೀ ಅವ್ರ ಕೈನಲ್ಲಿ, ಆ ಪ್ರೆಷರ್ ಆಗಲ್ಲ. ಏನಕ್ಕೆ ಹೇಳಿ, ಸೀಟ್ಗಳು ಜಾಸ್ತಿ ಮಾಡೋ ಯೋಗ್ಯತೆಗಳಿಲ್ಲ ಇವ್ರುಗಳಿಗೆ. ಮೆಡಿಕಲ್ ಸೀಟ್ ಜಾಸ್ತಿ ಮಾಡೋ ಯೋಗ್ಯತೆ ಒಂದು ಕಡೆ ಇಲ್ಲ. ಇರೋ ಕಡಿಮೆ ಸೀಟ್ಗೆ ಕಾಂಪಿಟೇಷನ್ ಜಾಸ್ತಿ ಮಾಡೋದು. 50,000 ಜನ ಇರ್ತಾರ, 5 ಮೆಡಿಕಲ್ ಸೀಟ್ ಇಟ್ಟಿದ್ದೀನಿ, ಎಲ್ಲ ರೇಸಿಗೆ ಬನ್ನಿ ಅಂತ. ಅದರಲ್ಲಿ 98, 99, 99.9 ಇದೆ, ಹೋಗ್ತಾ ಇರಬೇಕದು. ಫಿಲ್ಟರ್ ಮಾಡಬೇಕಲ್ಲ ಇವರು. 99 ತೆಗ್ದಿರೋನು 99.96 ತೆಗ್ದಿರೋನಿಗಿಂತ ಏನು ಮಹಾ ಕಡಿಮೆ ಆಗಿಬಿಡುತ್ತೆ ರೀ. ಆ ಲೆವೆಲ್ಗೆ ಇವ್ರು ಮಾಡ್ಕೊಂಡು ಹೋಗಿ ಇವತ್ತಿಗೆ ಈ ಸ್ಥಿತಿ ಮಾಡಿ ಇಟ್ಟಿದ್ದಾರೆ ನಮ್ಮಲ್ಲಿ. ಅನ್ಫಾರ್ಚುನೇಟ್, ನಾಟ್ ಅಕ್ಸೆಪ್ಟಬಲ್. ಮುಂದಿನ ಪೀಳಿಗೆ, ಡಾಕ್ಟ್ರ್ ಆಗೋ ಪೀಳಿಗೆಗೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಡಾಕ್ಟ್ರ್ ಆಗ್ತಿರ್ತಕ್ಕಂಥ ವಿಧಾನಕ್ಕೂ ಇದು ಸರಿಯಾದ ದಾರಿಯಲ್ಲ. ಕ್ವೆಶ್ಚನ್ ಪೇಪರ್ ಲೀಕ್ ಮಾಡಿಕೊಂಡು ಡಾಕ್ಟ್ರ್ ಮಾಡುವುದು. ಸಮಾಜದ ಆರೋಗ್ಯ ಹಾಳಾಗ್ತಿದೆ, ಮೆಂಟಲ್ ಆರೋಗ್ಯ ಹಾಳಾಗ್ತಿದೆ. ಆರೋಗ್ಯ ಹಾಳಾಗಿದ್ದ ಆಸ್ಪತ್ರೆಗೆ ಹೋದರೆ ಅಲ್ಲಿ ನಮ್ಮನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಎಲ್ಲ ಇದೆ, ಪ್ರತಿಯೊಂದು ಚೈನ್ ಲಿಂಕ್ ರೀ ಇದು. ಎಲ್ಲಿಂದ ಆಸ್ಪತ್ರೆ ಡೈರೆಕ್ಟ್ ಉದ್ಭವ ಆಗಿಲ್ಲ. ಒಂದೊಂದು ಸೀಟ್ 5 ಕೋಟಿ, 6 ಕೋಟಿ, 7 ಕೋಟಿ ಅಂತಾರೆ. ಹೇಗೆ ಯಾವ ಕೇಳ್ತಾರೆ ಅವರು, ಮೆಡಿಕಲ್ ಮಾಡಿದ್ರು ಕೇಳ್ತಾರೆ. 8 ವರ್ಷ, 10 ವರ್ಷ, 11 ವರ್ಷ ಅದು ಮಾಡಿ ಇದು ಮಾಡಿ ಎಲ್ಲ ಬಂದಮೇಲೆ ಅವ್ರು ಕೇಳ್ತಾರೆ ಆ ಸ್ಟೂಡೆಂಟ್ಗಳು, ನನಗೆ ಒಂದು 70,000 ಕೊಡ್ತಾ ಇದ್ದಾರಪ್ಪ, 70,000 ನಾನೇನು ಮಾಡಿ, ನನ್ನ ಕ್ಲಾಸ್ಮೇಟು 22 ವರ್ಷಕ್ಕೆ ಏನೋ ಮಾಡಿದ್ರು, ಎಲ್ಲೋ ಇನ್ವೆಸ್ಟ್ ಮಾಡಿಬಿಟ್ರು. ಫಿನಾನ್ಷಿಯಲ್ ಲಿಟ್ರಸಿ ಇದೆಯಾ ನಮ್ಮಲ್ಲಿ? ಆ ರೇಟಿಂಗ್ ನೋಡಿದ್ದೀರಾ ನೀವು? ನೋ. ಏನು ಮಾಡಬೇಕು ಗೊತ್ತಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ವಿ ಡೋಂಟ್ ನೋ. ಯಾರೆಲ್ಲೆಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಸೊ ಅವ್ರು ಹೇಳ್ತಾರೆ, ಡಾಕ್ಟರ್ಗಳು ಹೇಳ್ತಾರೆ, 70,000 ಇಟ್ಕೊಂಡು ಏನು ಮಾಡಲಿ, ಅವ್ರು 7 ಲಕ್ಷ ಸಂಪಾದನೆ ಮಾಡಿದ್ರು, 8 ಲಕ್ಷ ಸಂಪಾದನೆ ಮಾಡಿದ್ರು ಅಂದಾಗ ಅನ್ನೆಸೆಸರಿ ನಾವು ಕಾಂಪಿಟೇಷನ್ ದುಡ್ತಿಲ್ವ ಅವರನ್ನು? ನಾನೇನು ಮಾಡಲಿ, ನಾನು ಡಾಕ್ಟ್ರ್ ಹೌದು ಆಯಿತು ಒಪ್ಕೋತಾ ಇದ್ದೀನಿ. ಅವರು 7 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ, 5 ಲಕ್ಷ ಮಾಡಿದ್ರು, ಏನು ಮಾಡೋಣ ಹೇಳಿ? ಇದು ಈ ಥರದಲ್ಲಿ ಆ ಮೆಡಿಕಲ್ ಪ್ರೊಫೆಷನನ್ನೇ ನಾವು ಹಣದೊಂದಿಗೆ ಅದನ್ನು ಜೋಡಿಸ್ತಾ ಇದ್ದೀವಲ್ಲ, ರಾಂಗ್. ಇಂಥವುಗಳಿಗೆ ನಮ್ಮಲ್ಲಿ ಪರಿಹಾರ ಸಿಗಬೇಕು. ಏನೇನೋ ಹೇಳಿಕೊಂಡು ಇಲ್ಲದ ವೈಭವೀಕರಣ ಮಾಡಿಕೊಂಡು ಇದಕ್ಕೆ ಒಂದು ರೀತಿಯಲ್ಲಿ ಬೇರೆ ಬೇರೆ ಡೈವರ್ಷನ್ಗಳು ಕೊಟ್ಕೊಂಡು ಟ್ಯಾಕ್ಟಿಕ್ಸ್ ಮಾಡಿಕೊಂಡು ಇಟ್ಸ್ ಓಕೆ. ಹಿರಿಯ ನಾಗನ ನಂಜು ಮರಿಯ ನಾಗನಿಗೆ ಹೀಗೆ ಇರಲ್ಲ ಕಾಲ. ಕೀಪ್ ಇನ್ ಮೈಂಡ್, ಹೀಗೆ ಇರೋಕ್ಕೆ ಚಾನ್ಸೇ ಇಲ್ಲ. ತಲೆ ಮೇಲೆ ಸುರ್ಕೊಂಡಂಥ ನೀರು ಕಾಲ ಬುಡಕ್ಕೆ ಬರಲೇಬೇಕು, ಬಂದೇ ಬರುತ್ತದು ಕಾಲ. ಸ್ವಲ್ಪ ಆ ಕಡೆ ಈ ಕಡೆ ಡಾಮಿನೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ದೀರಿ, ಯಾಮಾರಿಸ್ತಾ ಇದ್ದೀರಿ, ಮರೆಸ್ತಾ ಇದ್ದೀರಿ, ಮೆರೆಸ್ತಾ ಇದ್ದೀರಿ. ಅಗ್ರಿ, ಬರುತ್ತೆ ಟೈಮ್ ಒಂದಿನ, ವೆಯ್ಟ್ ಮಾಡೋಣ. जो व्यक्ति मजदूरों की, गरीबों की और आंसर्स दे रहे हैं। अभी बन रहा है, अभी बन रहा है, स्टेज बन रहा है, अभी सब लोग। धर्मेंद्र प्रधान रिजाइन नहीं करते तो मोदी जी को बाहर करना चाहिए जी, क्योंकि कैबिनेट से निकाल देना चाहिए, क्योंकि इनकॉम्पिटेंट मिनिस्टर। इंग्लिश सी, धर्मेंद्र प्रधान जी हैज बीन एजुकेशन मिनिस्टर फॉर अ लॉन्ग टाइम, and therefore his incompetency, because of which so many suicides are happening. कितने बच्चे मर चुके हैं इस टाइम पे, एंड इतने सारे जो पेपर लीक के मामले हो रहे, डेटा डिस्क्रिपेंसीज हो रहा है, ये सारे चीजों के वजह से we are demanding that Dharmendra Pradhan has to go. Either he resigns or he is sacked.